ಮಾಯಾ ಹಲವು ವರ್ಷಗಳಿಂದ ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋ ಕಾಯಿಲೆ ಹೊಂದಿದ್ದರು. ಅವಳು ತನ್ನ ನೋವನ್ನು ಕಡಿಮೆ ಮಾಡಲು ತಾತ್ಕಾಲಿಕ ಪರಿಹಾರ ನೀಡುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಆದರೆ ಇದರಿಂದ ಅವಳ ತೂಕ ಹೆಚ್ಚಾಗಿ ರಕ್ತದಲ್ಲಿ ಸಕ್ಕರೆ ಹೆಚ್ಚುವ ಸಮಸ್ಯೆ ಎದುರಾಯಿತು. ಈ ಹಂತದಲ್ಲಿ ಅವರು ಸಹಾಯಕ್ಕಾಗಿ ರೂಮಟಾಲಜಿಸ್ಟ್ ಅನ್ನು ನೋಡಲು ನಿರ್ಧರಿಸಿದರು. ಮಾಯಾ ಅವರು ತಿಳಿಯದೆ ಸ್ಟೀರಾಯ್ಡ್ ಬಳಸುತ್ತಿದ್ದರು ಎಂದು ವೈದ್ಯರು ತಿಳಿಸಿದ್ದಾರೆ. ಸ್ಟೀರಾಯ್ಡ್ಗಳು ನೋವು ಮತ್ತು ಊತವನ್ನು ಕಡಿಮೆ ಮಾಡುವ ಔಷಧಿಗಳಾಗಿವೆ. ಮಾಯಾ ಸ್ಟೀರಾಯ್ಡ್ಗಳಿಗೆ ಹೆದರುತ್ತಿದ್ದರೂ ಅದರ ಉದ್ದೇಶ ಸಂಪೂರ್ಣವಾಗಿ ಅರ್ಥವಾಗಿರಲಿಲ್ಲ. ಸ್ಟೀರಾಯ್ಡ್ಗಳು ದೇಹದಲ್ಲಿ ಸ್ವಾಭಾವಿಕವಾಗಿ ಸಂಭವಿಸುವ ಹಾರ್ಮೋನುಗಳು ಎಂದು ಡಾಕ್ಟರ್ ರಾವ್ ಅವರಿಗೆ ವಿವರಿಸಿದರು. ರುಮಟಾಯ್ಡ್ ಆರ್ಥ್ರೈಟಿಸ್, ಅಲರ್ಜಿ ಮತ್ತು ಆಸ್ತಮಾ ಸೇರಿದಂತೆ ವಿವಿಧ ಪರಿಸ್ಥಿತಿಗಳಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಅವುಗಳನ್ನು ಬಳಸಲಾಗುತ್ತದೆ. ಡಾಕ್ಟರ್ ರಾವ್ ಅವರು ರೂಮಟಾಲಜಿಸ್ಟ್ರನ್ನು ಬೇಗ ಸಂಪರ್ಕಿಸದಿರುವುದು ಅರಿವಿನ ಕೊರತೆಯಿಂದ ತಪ್ಪಾಗಿರಬಹುದು ಎಂದು ಭಾವಿಸಿದ್ದರು. ರುಮಟಾಯ್ಡ್ ಆರ್ಥ್ರೈಟಿಸ್ ರೋಗಿಗಳಿಗೆ ಸ್ಟೀರಾಯ್ಡ್ಗಳು ರೋಗವನ್ನು ಶಾಶ್ವತವಾಗಿ ಗುಣಪಡಿಸುವ ಔಷಧಿಗಳಲ್ಲ, ಇವು ಕೇವಲ ಕೆಲಕಾಲ ನೋವಿನಿಂದ ರಕ್ಷಣೆಯನ್ನು ನೀಡುತ್ತವೆ ಎಂದು ಡಾಕ್ಟರ್ ಹೇಳಿದರು. ರುಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಸ್ಟೀರಾಯ್ಡ್ಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವೈದ್ಯರು ವಿವರಿಸಿದರು. ಈ ಸ್ಥಿತಿಯಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ದೇಹದ ಕೀಲುಗಳಲ್ಲಿ ತಪ್ಪಾಗಿ ದಾಳಿ ಮಾಡುತ್ತದೆ. ಸ್ಟೆರಾಯ್ಡ್ಗಳು ಈ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಇದರಿಂದಾಗಿ ನೋವು ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ. ಆದರೆ ಅವುಗಳ ಗಂಭೀರ ಅಡ್ಡಪರಿಣಾಮಗಳಿಂದಾಗಿ ಸ್ಟೀರಾಯ್ಡ್ಗಳು ಉತ್ತಮ ಚಿಕಿತ್ಸೆಯ ಆಯ್ಕೆಯಲ್ಲ. ಡಿಮಾರ್ಡ್ಸ್ನಂತಹ ಇತರ ಔಷಧಿಗಳು ರುಮಟಾಯ್ಡ್ ಆರ್ಥ್ರೈಟಿಸ್ನ ದೀರ್ಘಾವಧಿಯ ನಿರ್ವಹಣೆಗೆ ಹೆಚ್ಚು ಸೂಕ್ತವಾಗಿದೆ. ಮಾಯಾ ಸ್ಟೀರಾಯ್ಡ್ಗಳನ್ನು ನೀಡಬಹುದಾದ ವಿವಿಧ ವಿಧಾನಗಳ ಬಗ್ಗೆ ತಿಳಿದುಕೊಂಡರು. ಅವುಗಳನ್ನು ಸಾಮಾನ್ಯವಾಗಿ ಮಾತ್ರೆಗಳಾಗಿ ತೆಗೆದುಕೊಳ್ಳಲಾಗುತ್ತದೆ, ಆದರೆ ಕೀಲುಗಳು ಅಥವಾ ಸ್ನಾಯುಗಳಿಗೆ ಚುಚ್ಚುಮದ್ದು ಮಾಡಬಹುದು ಅಥವಾ ಹೆಚ್ಚು ತೀವ್ರತರವಾದ ಪರಿಸ್ಥಿತಿಗಳಲ್ಲಿ ಐವಿ ರೂಪದಲ್ಲಿ ನೀಡಬಹುದು ಎಂದು ವೈದ್ಯರು ವಿವರಿಸಿದರು. ಅವರ ಸಂಭಾಷಣೆ ಮುಂದುವರೆದಂತೆ ಡಾಕ್ಟರ್ ರಾವ್ ಅವರು ಕಡಿಮೆ ಅವಧಿಗೆ ಮಾತ್ರ ಸ್ಟೀರಾಯ್ಡ್ಗಳನ್ನು ಬಳಸುವುದರ ಪ್ರಾಮುಖ್ಯತೆಯನ್ನು ಹೇಳಿದರು. ಸಾಮಾನ್ಯವಾಗಿ 4 ವಾರಗಳು ಅಥವಾ ಕಡಿಮೆ ಮತ್ತು ಕಡಿಮೆ ಪರಿಣಾಮಕಾರಿ ಡೋಸ್ ಅಲ್ಲಿ ಡೆಕ್ಸೋನಾ, ಪ್ರೆಡ್ನಿಸೋಲೋನ್ ಮತ್ತು ಓಮ್ನಾಕಾಟಿಲ್ನಂತಹ ಹೆಚ್ಚಿನ ಪ್ರಮಾಣದ ಸ್ಟೀರಾಯ್ಡ್ಗಳ ಬಗ್ಗೆ ಅವರು ಮಾಯಾಗೆ ಎಚ್ಚರಿಕೆ ನೀಡಿದರು. ಅವುಗಳು ಎಲ್ಲಾ ಕಡೆ ಲಭ್ಯವಿವೆ, ಆದರೆ ಅದನ್ನು ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಮಾತ್ರ ಬಳಸಬೇಕು. ಡಾಕ್ಟರ್ ರಾವ್ ದೀರ್ಘಾವಧಿಯ ಸ್ಟೀರಾಯ್ಡ್ ಬಳಕೆಗೆ ಸಂಬಂಧಿಸಿದ ಅಪಾಯಗಳನ್ನು ವಿವರಿಸುತ್ತಾ, ಇದರಲ್ಲಿ ತೂಕ ಹೆಚ್ಚಾಗುವುದು, ಅಧಿಕ ರಕ್ತದೊತ್ತಡ, ಮೂಳೆ ತೆಳುವಾಗುವುದು, ಪರ್ಪಲ್ ಸ್ಟ್ರೈ, ಮೊಡವೆ, ಹಿರ್ಸುಟಿಸಮ್, ಚಂದ್ರನ ಮುಖ, ಚರ್ಮ ತೆಳುವಾಗುವುದು, ಅಧಿಕ ರಕ್ತದ ಸಕ್ಕರೆ, ಮೂಡ್ ಬದಲಾವಣೆಗಳು ಮತ್ತು ಹೊಟ್ಟೆಯ ಹುಣ್ಣುಗಳು ಸೇರಿವೆ ಎಂದು ಹೇಳುತ್ತಾರೆ. ದೀರ್ಘಕಾಲದ ಬಳಕೆಯು ಇತರ ಅಡ್ಡ ಪರಿಣಾಮಗಳ ಜೊತೆಗೆ ಕಣ್ಣಿನ ಪೊರೆ ಮತ್ತು ಗ್ಲುಕೋಮಾಗೆ ಕಾರಣವಾಗಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ಸ್ಟೀರಾಯ್ಡ್ಗಳ ಸುರಕ್ಷಿತ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ವೈದ್ಯರ ಸೂಚನೆಗಳನ್ನು ನಿಖರವಾಗಿ ಅನುಸರಿಸಲು ಮಾಯಾಗೆ ವೈದ್ಯರು ಸಲಹೆ ನೀಡಿದರು. ಔಷಧಿಯನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸುವುದನ್ನು ತಪ್ಪಿಸಿ ಮತ್ತು ಯಾವುದೇ ಅಸಾಮಾನ್ಯ ಪರಿಣಾಮಗಳನ್ನು ಅವರ ಹತ್ತಿರದ ವೈದ್ಯರಿಗೆ ವರದಿ ಮಾಡಲು ಹೇಳುತ್ತಾರೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನು ಆಯುರ್ವೇದ ಔಷಧಿಯಿಂದ ಗುಣಪಡಿಸಬಹುದು. ಇದನ್ನು ಜಾಹೀರಾತಿನಲ್ಲಿ ಕಂಡಿದ್ದೇನೆ ಎಂದು ಮಾಯಾ ಹೇಳಿದಾಗ, ಈ ಔಷಧಿಗಳಲ್ಲಿ ಅಜ್ಞಾತ ಪ್ರಮಾಣದ ಸ್ಟೀರಾಯ್ಡ್ಗಳನ್ನು ಹೊಂದಿರುತ್ತದೆ, ಇದು ತನಗೆ ಅರಿವಿಲ್ಲದೆ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ವೈದ್ಯರು ಎಚ್ಚರಿಸಿದರು. ಸ್ಟೀರಾಯ್ಡ್ಗಳ ಜೊತೆಗೆ ವೈದ್ಯರು ಡಿಮಾರ್ಡ್ಗಳು ಮತ್ತು ಬಯೋಲಾಜಿಕ್ಸ್ನಂತಹ ಇತರ ದೀರ್ಘಾವಧಿಯ ಚಿಕಿತ್ಸೆಯನ್ನು ಶಿಫಾರಸು ಮಾಡಿದರು. ಇದು ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ, ಆದರೆ ಆಧಾರವಾಗಿರುವ ಪ್ರತಿರಕ್ಷಣಾ ವ್ಯವಸ್ಥೆಯ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಮಾಯಾ ಹಾಸ್ಪಿಟಲ್ನಿಂದ ಹೊರಬಂದಾಗ ಅವಳು ಹೆಚ್ಚು ತಿಳುವಳಿಕೆಯನ್ನು ಅನುಭವಿಸಿದಳು. ನೋವಿನ ಸಂಚಿಕೆಗಳಲ್ಲಿ ಸ್ಟೀರಾಯ್ಡ್ಗಳು ಉಪಶಮನವನ್ನು ನೀಡಬಹುದಾದರೂ, ತನ್ನ ಸ್ಥಿತಿಯನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಡಾಕ್ಟರ್ ರಾವ್ ಅವರೊಂದಿಗೆ ಕೆಲಸ ಮಾಡುವುದು ಮುಖ್ಯ ಎಂದು ಅವಳು ಅರ್ಥಮಾಡಿಕೊಂಡಳು. ಮಾಯಾಗೆ ತನ್ನ ಆರ್ಥ್ರೈಟಿಸ್ ಚಿಕಿತ್ಸೆಗೆ ಸ್ಟೀರಾಯ್ಡ್ಗಳು ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಎಲ್ಲಾ ವ್ಯತ್ಯಾಸಗಳನ್ನು ಮಾಡಿದೆ. ಇದು ದೀರ್ಘಕಾಲದವರೆಗೆ ಸ್ಟೀರಾಯ್ಡ್ಗಳ ಮೇಲೆ ಆಸರೆಯಾಗುವುದಲ್ಲ, ಪೂರ್ಣವಾದ ನೋವು ಮುಕ್ತ ಜೀವನಕ್ಕಾಗಿ ಇತರ ದೀರ್ಘಾವಧಿಯ ಚಿಕಿತ್ಸೆಗಳನ್ನು ಅವರ ವೈದ್ಯರ ಮಾರ್ಗದರ್ಶನದಲ್ಲಿ ಅವುಗಳನ್ನು ಬುದ್ಧಿವಂತಿಕೆಯಿಂದ ಬಳಸುವುದಾಗಿತ್ತು.